ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಗಣೇಶ ಚತುರ್ಥಿ. ಸೊ ಎಲ್ಲರೂ ಮನೆಯಲ್ಲೂ ಗಣಪತಿ ಬಂದಿರ್ತಾನೆ. ಸೊ ನಮ್ಮ ಮನೇಲಿ ಗಣೇಶನ ಕೂರಿಸ್ಕೋ ರೂಢಿ ಏನಿಲ್ಲ, ಮೊದಲಿಂದನೂ ಸಂಪ್ರದಾಯ ಇಲ್ಲ. ಹಾಗಾಗಿ ನಾನು ಮನೇಲಿ ಇರ್ತಕ್ಕಂಥ ಗಣೇಶನ ಒಂದು ಪೂಜೆನ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ಯಾವ ತರ ಪೂಜೆನ ಮಾಡಿದ್ದೀನಿ ಅಂತ ಹೇಳಿ ನೋಡೋಣ ಬನ್ನಿ. ಬೆಳಗ್ಗೆನೆ ನಾನು ಕೂಡ ಮನೇಲಿ ಇರ್ತಕ್ಕಂಥ ಗಣಪತಿ ಪೂಜೆನ ಮಾಡಿದೆ. ಸೊ ಇವಾಗ ಸಾಯಂಕಾಲ ಆಗಿದೆ. ಸೊ ಇವಾಗ ನಮ್ಮ ಸಬ್ಸ್ಕ್ರೈಬರ್, ನಮ್ಮ ವ್ಯೂವರ್, ನಮಗೆ ಬಹಳ ಆತ್ಮೀಯರಾದಂಥವ್ರು ಮನೆಯಲ್ಲಿ ಗಣಪತಿನ ಕೂರಿಸಿದ್ದಾರೆ. ಸೊ ಬನ್ನಿ ಅಂತ ಹೇಳಿ ಕರಿತಾ ಇದ್ದಾರೆ. ಹಾಗಾಗಿ ಇವಾಗ ಗಣಪತಿ ನೋಡೋಕೆ ಹೋಗಬೇಕು. ಹಾಗೆ ಆನ್ ದ ವೇ ನಮ್ಮ ಚಿಕ್ಕೋಡಿಲಿ ಯಾವ ಥರ ಗಣಪತಿನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಕ್ಲಿಪ್ಪಿಂಗ್ನು ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗೋಣ. ಸೊ ಅಲ್ಲಿ ಯಾವ ಥರ ಗಣಪತಿನ ಕೂರಿಸಿದ್ದಾರೆ, ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲನೂ ತೋರಿಸ್ತೀನಿ ಬನ್ನಿ. ದಾರಿಲಿ ಹೋಗಬೇಕಾದ್ರೆ ಫಸ್ಟು ನಮ್ಮ ಏರಿಯಾ ಗಣಪತಿನೇ ನಮಗೆ ಭೇಟಿ ಆಯಿತು. ಸೊ ಇದೇ ನೋಡಿ ನಮ್ಮ ಮಂಡಳ ಆದರ್ಶ್ ಗಜಾನನ್ ಮಂಡಳ ಗಣಪತಿ. ಸೊ ಬಹಳ ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡಿಕೊಂಡ್ರು. ಹಾಗೆ ಪಟಾಕಿ ಎಲ್ಲ ಹೊಡೆದಿದ್ರು. ಸೊ ತುಂಬ ಖುಷಿಯಾಯಿತು. ಫಸ್ಟ್ ನಮ್ಮ ಏರಿಯಾ ಗಣೇಶನ ದರ್ಶನ ಮಾಡಿಕೊಂಡು ಮತ್ತೆ ಮುಂದೆ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ದಾರಿಯುದ್ದಕ್ಕೂ ಹೋಗಬೇಕಾದ್ರೆ ಎಲ್ಲ ಗಣಪತಿಗಳನ್ನು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು. ಹಾಗಾಗಿ ಗಣಪತಿ ಮೂರ್ತಿನ ಎಲ್ಲ ಕವರ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಸೊ ನೋಡ್ಬೋದು ಕ್ರೌಡ್ ಯಾವ ಥರ ಇದೆ ಅಂತ ಹೇಳಿ. ಸೊ ಈ ಸೈಡು ಎಲ್ಲ ಸೈಡು ಕೂಡ ಗಣಪತಿ ಮೂರ್ತಿಗಳಿದ್ದಾವೆ. ಸೊ ಜನ ಅಂತರೂ ಸೇರಿದ್ರು. ಎಲ್ಲರೂ ಅವ್ರವ್ರ ಮಂಡಳಕ್ಕೆ ಗಣಪತಿನ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇದೇ ಥರ ನಾವು ದಾರಿಯಲ್ಲಿ ಇರ್ತಕ್ಕಂಥ ಗಣಪತಿಗಳನ್ನು ನೋಡ್ತಾ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಸೊ ಗಣಪತಿನ ಕರ್ಕೊಂಡು ಹೋಗಬೇಕಾದ್ರೆ ಯಾರೂ ಸೈಲೆಂಟಾಗಿ ಹೋಗೋದಿಲ್ಲ. ಸೊ ವಾದ್ಯ ಮೇಳಗಳೊಂದಿಗೆ ಭರ್ಜರಿ ಸ್ವಾಗತವನ್ನು ಮಾಡಿಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಪ್ರತಿಯೊಂದು ಮಂಡಳದ್ದು ಅವ್ರದ್ದೇ ಆದಂತಹ ಒಂದು ಡ್ರೆಸ್ ಕೋಡ್ ಇತ್ತು. ಆ ಡ್ರೆಸ್ ಕೋಡ್ ಮೂಲಕ ಹಾಗೆ ಅವ್ರದ್ದೇ ಸಪ್ರೇಟ್ ಆದಂಥ ವಾದ್ಯ ಮೇಳದ ಮೂಲಕ ಡ್ಯಾನ್ಸ್ ಮಾಡ್ತಾ ಅವರು ಗಣಪತಿನ ತಮ್ಮ ಏರಿಯಾಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಇವಾಗ ಮೇನ್ ಚಿಕ್ಕೋಡಿ ಏರಿಯಾಗೆ ಬಂದಿದ್ದೀವಿ ನೋಡಿ ನಾವು, ಯಾವ ಥರ ಲೈಟಿಂಗ್ ಮಾಡಿದ್ದಾರೆ ಅಂಥೇಳಿ. ಇಲ್ಲೂ ಕೂಡ ಒಂದು ಗಣೇಶ ವಿಗ್ರಹದ ವಾದ್ಯ ಮೇಳ ಶುರುವಾಗಿದೆ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಜನ ಎಲ್ಲನೂ. ಭರ್ಜರಿಯಾದಂತಹ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತು. ಅದರ ವಾಯ್ಸ್ನ ನಿಮಗೆ ಕೇಳಿಸ್ಬೇಕನ್ನೋದಿತ್ತು. ಆದರೆ ಸಾಂಗು ಮ್ಯೂಸಿಕ್ಕು ಎಲ್ಲ ಇರೋದ್ರಿಂದ ಕಾಪಿರೈಟ್ ಬರುತ್ತೆ ಅಂಥೇಳಿ ನಾನು ಅದು ಲೈವ್ ವಾಯ್ಸ್ನ ಕೊಟ್ಟಿಲ್ಲ. ಆದರೆ ಇಲ್ಲೊಂದು ವಾದ್ಯಮೇಳದ ಸಾಂಗು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ವಾಯ್ಸ್ನ ಕೊಡ್ತೀನಿ, ಕೇಳ್ಕೊಂಡು ಬನ್ನಿ, ನಿಮಗೂ ಇಷ್ಟ ಆಗಬಹುದು. ಕೇಳಿದ್ರಲ್ಲ ಮ್ಯೂಸಿಕ್ ಯಾವ ಥರ ಇತ್ತಂಥೇಳಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ದಾರಿ ಮಧ್ಯನೂ ಇರ್ತಕ್ಕಂಥ ಗಣೇಶನ ದರ್ಶನನ ಮಾಡಿಕೊಂಡು ಫೈನಲಿ ಇವಾಗ ನಾವು ನಮ್ಮ ಆತ್ಮೀಯರ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇಲ್ಲಿ ಇವ್ರು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಸೊ ಡೆಕೋರೇಷನ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ನೋಡ್ಬೋದು ಯಾವ ಥರ ಇದೆ. ಸಾಕ್ಷಾತ್ ಗಣೇಶ ಮೋಡಗಳ ಮಧ್ಯೆ ಕೂತಿರೋ ಥರ ಇದೆ. ಸೊ ಇದು ಬೆಳ್ಳಿದು ಮೋದಕ್ ಮಾಡಿಸಿದ್ದಾರೆ ಅವರು. ಪ್ರತಿ ವರ್ಷ ಏನಾದರೂ ವಿಶೇಷವಾಗಿ ಮಾಡಿಸ್ಬೇಕು ಅಂಥೇಳಿ ಈ ಥರ ಬೆಳ್ಳಿ ಮೋದಕನ ಮಾಡಿಸಿದ್ದಾರೆ ಗಣೇಶನಿಗೋಸ್ಕರ. ಸೊ ನೋಡ್ಬೋದು ಡೆಕೋರೇಷನ್ನ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಮೋಡಗಳ ಮಧ್ಯದಲ್ಲಿ ಇವರ ಗಣಪತಿ ಕೂತ್ಕೊಂಡಿದ್ದಾನೆ. ಸೊ ಈ ಗಣಪತಿಯ ದರ್ಶನ ಪಡೆದು ನಾವು ಕೂಡ ಧನ್ಯರಾದ್ವಿ. ಸೊ ವಿಘ್ನ ವಿನಾಶಕ ಗಣಪತಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ.
ಬಹಳ ದಿನ ಆಯಿತು ಎಲ್ಲರೂ ಭೇಟಿಯಾಗಿ. ಸೊ ಮಾತಾಡ್ತಾ ಕೂತ್ಕೊಂಡಿದ್ವಿ, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಫೈನಲಿ ಅವರೆಲ್ಲರ ಒಟ್ಟಿಗೆ ಸೇರಿಕೊಂಡು ಫೋಟೋಸ್ನ ತೆಗೆಸ್ಕೊಂಡ್ವಿ. ಅದಾದಮೇಲೆ ಇವತ್ತಿನ ನೈಟ್ ಡಿನ್ನರ್ನ ಇಲ್ಲೇ ಮಾಡಬೇಕಂಥೇಳಿ ತುಂಬ ಒತ್ತಾಯ ಮಾಡಿದರು. ಹಾಗಾಗಿ ಇವತ್ತಿನ ನಮ್ಮ ಊಟನ ಇವ್ರ ಮನೆಯಲ್ಲೇ ಮಾಡಿದ್ವಿ. ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಒಂದೊಳ್ಳೆ ಊಟನ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.